ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ನಮ್ಮೆಲ್ಲರ ಪ್ರೀತಿಯ ದಾದಾ. ನಾನು ಇವರು ನಟಿಸಿರೋಂಥ ಆಲ್ಮೋಸ್ಟ್ 200 ಚಿತ್ರಗಳನ್ನು ನೋಡಿದ್ದೇನೆ. ಅದರಲ್ಲಿ ನನಗೆ ತುಂಬ ಇಷ್ಟವಾದ 25 ಸಿನಿಮಾಗಳನ್ನ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮೂವೀಸ್ಗೆ ನನ್ನದೇ ಆದ ರೀತಿಯಲ್ಲಿ ರ್ಯಾಂಕಿಂಗ್ ಕೊಟ್ಟಿರ್ತೇನೆ. ವಿಷ್ಣು ಸರ್ಗೆ ಒಂದು ನಮಸ್ಕಾರ ಮಾಡ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರ್ಯಾಂಕಿಂಗ್ನಲ್ಲಿ ಮೊದಲ 3 ಚಿತ್ರಗಳನ್ನು ವಿಷ್ಣು ಸರ್ ಅವರ ಇಂಡಸ್ಟ್ರಿ ಹಿಟ್ ಮೂವೀಸ್ನ ಮೆನ್ಷನ್ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಹೀರೋ ಕೆರಿಯರ್ನಲ್ಲಿ ಇಂಡಸ್ಟ್ರಿ ಹಿಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ದಾದಾ ಕೆರಿಯರಲ್ಲಿ ಕೂಡ 3 ಇಂಡಸ್ಟ್ರಿ ಹಿಟ್ಗಳಿವೆ. ನಂಬರ್ 1 ಇನ್ ದ ಲಿಸ್ಟ್ ಬಂಧನ. ಈ ಮೂವಿನ ವಿಷ್ಣು ಸರ್ ಅವರ ಒನ್ ಆಫ್ ದ ಫೇವರೇಟ್ ಡೈರೆಕ್ಟರ್ ಆದಂಥ SV ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿದ್ದಾರೆ. ವಿಷ್ಣು ಸರ್ ನಮ್ಮನ್ನು ತುಂಬ ಮೂವೀಸಲ್ಲಿ ಅಳಿಸಿದ್ದಾರೆ, ಈ ಮೂವಿಯಲ್ಲಿ ಕೂಡ ಅಳಿಸ್ತಾರೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಎಷ್ಟು ಹಾರ್ಟ್ ಟಚಿಂಗ್ ಆಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈ ಮೂವಿ ಯಾವ ರೇಂಜ್ಗೆ ಓಡ್ತು ಅಂದರೆ ಆ ಕಾಲದಲ್ಲೇ ಸುಮಾರು 18 ಥಿಯೇಟರ್ಸಲ್ಲಿ 100 ಡೇಸ್ ಹೋಗಿದೆ. ಇನ್ನು ವಿಷ್ಣು ಸರ್ ಅವರ ಅತ್ಯುತ್ತಮ ಅಭಿನಯಕ್ಕಾಗಿ ಅವರಿಗೆ ಸ್ಟೇಟ್ ಅವಾರ್ಡ್ ಮತ್ತು ಫಿಲ್ಮ್ ಫೇರ್ ಅವಾರ್ಡ್ 2 ಸಿಕ್ಕಿದೆ. ಅಷ್ಟೇ ಅಲ್ಲದೆ ಈ ಮೂವಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ನಂಬರ್ 2 ಇನ್ ದ ಲಿಸ್ಟ್ ಆಪ್ತಮಿತ್ರ. ಈ ಮೂವಿ ಕೂಡ ಇಂಡಸ್ಟ್ರಿ ಹಿಟ್. ಈ ಮೂವಿ ಯಾವ ತರ ಓಡ್ತು, ಯಾವ ತರ ನಮ್ಮನ್ನೆಲ್ಲ ಭಯ ಪಡಿಸ್ತು ಅಂತ ನಮ್ಮೆಲ್ರಿಗೂ ನೆನಪಿದೆ. ಸ್ಪೆಷಲಿ ರಾರಾ ಸಾಂಗ್ ನ ನಾವ್ಯಾರಾದ್ರೂ ಮರಿತೀವ? ಈ ಮೂವಿ ಸಂತೋಷ್ ಥಿಯೇಟರ್ ಅಲ್ಲಿ 1 ವರ್ಷ ಓಡ್ತು. ವಿಷ್ಣು ಸರ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ತು. ಇನ್ನು ಈ ಮೂವಿ ಇಟ್ಟಾದ್ಮೇಲೆ ಈ ಮೂವಿನ ತಮಿಳಲ್ಲಿ ಚಂದ್ರಮುಖಿ ಅಂತ ತೆಗೆದ್ರು ರಜನಿಕಾಂತ್ ಅವರು. ನಂಬರ್ 3 ಇನ್ ದ ಲಿಸ್ಟ್ ಯಜಮಾನ. ಈ ಮೂವಿ ಕೂಡ ಇಂಡಸ್ಟ್ರಿ ಹಿಟ್. ನೀವು 90s ಕಿಡ್ಸ್ ಆಗಿದ್ರೆ ಈ ಮೂವಿ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ನೀವು ನಂಬ್ತೀರಾ, ಈ ಮೂವಿಗೆ 2000 40 crores ಶೇರ್ ಬಂದಿದೆ. ಅಂದರೆ ಇನ್ನು ಎಂಥ ಬಿಗ್ಗೆಸ್ಟ್ ಹಿಟ್ ಆಗಿರಬೇಡ ಈ ಮೂವಿ. ಅದಕ್ಕೆ ಈ ಮೂವಿ ರಿಲೀಸ್ ಆದ ಕಡೆ ಎಲ್ಲ ಚೆನ್ನಾಗೋಯ್ತು. ಈ ಮೂವಿ ಬರೋಬ್ಬರಿ 130 ಥಿಯೇಟರ್ಸಲ್ಲಿ 100 ಡೇಸ್ ಆಗಿತ್ತು. 51 ಥಿಯೇಟ್ರಲ್ಲಿ 25 ವೀಕ್ಸ್ ಹೋಗಿತ್ತು. 42 ಥಿಯೇಟರ್ಸಲ್ಲಿ 35 ವೀಕ್ಸ್ ಹೋಗಿತ್ತು. ಇನ್ನು 4 ಥಿಯೇಟರ್ಸಲ್ಲಿ 1 ವರ್ಷ ಹೋಗಿತ್ತು. ಈ ನಂಬರ್ಗಳೇ ಸಾಕಲ್ವಾ ಇದು ಎಂಥ ಬಿಗ್ಗೆಸ್ಟ್ ಹಿಟ್ ಅಂತ ಹೇಳೋದಕ್ಕೆ. ಒಂದು ರೀತಿ ಹಿಂದೆಂದೂ ಕಂಡರಿಯದಂಥ ಸಿನಿಮಾ ಅಂತ ಹೇಳ್ಬೋದು ಈ ಮೂವಿ. ಹ್ಯೂಜ್ ಸಕ್ಸಸ್ ಇನ್ ವಿಷ್ಣು ಸರ್ ಕೆರಿಯರ್. ನಂಬರ್ 4 ಇನ್ ದ ಲಿಸ್ಟ್ ನಾಗರಾಹು. ಈ ಮೂವಿ ಹೆಸರು ಹೇಳ್ತಿದ್ದಂಗೆ ನಮ್ಮ ಮೈಂಡ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರನ್ ಆಗ್ತಾ ಇರುತ್ತೆ, ಹೌದಲ್ವಾ? ಈ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ. ಪುಟ್ಟಣ್ಣ ಕಣಗಾಲ್ ಅವರು ತೆಗೆದ್ರು. ಈ ಮೂವಿಯ ಅಭಿನಯಕ್ಕಾಗಿ ವಿಷ್ಣು ಸರ್ಗೆ ಸ್ಟೇಟ್ ಅವಾರ್ಡ್ ಬಂತು. ಈ ಮೂವಿಯ ಸಕ್ಸಸ್ ಹೇಗಿತ್ತು ಅಂದ್ರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಇದ್ದಂತ ಎಲ್ಲಾ ಮೇಜರ್ ಲ್ಯಾಂಗ್ವೇಜಸ್ಗೂ ಈ ಮೂವಿ ರೀಮೇಕ್ ಆಯ್ತು. ಬಟ್ ವಿಷ್ಣು ಸರ್ ತರ ಯಾರು ಇಂಪ್ಯಾಕ್ಟ್ ಮಾಡಿಲ್ಲ ಬಿಡಿ. ನಂಬರ್ 5 ಇನ್ ದ ಲಿಸ್ಟ್ ಭೂತಯ್ಯನ ಮಗ ಅಯ್ಯು. ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಆದಂತ ಸಿದ್ಧಲಿಂಗಯ್ಯನವರು ತೆಗೆಸಿದ್ರು. ಈ ಸಿನಿಮಾ ಸಕ್ಸಸ್ ಬಿಡಿ, ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕಮಲ್ ಹಾಸನ್ ಅವರೇ ಹೇಳ್ಕೊಂಡಿರುವಂತೆ ಅವ್ರಿಗೆ ಇಷ್ಟವಾದ 70 ಚಿತ್ರಗಳಲ್ಲಿ ಭೂತಯ್ಯನ ಮಗ ಅಯ್ಯು ಕೂಡ ಒಂದು. ನಂಬರ್ 6 ಇನ್ ದ ಲಿಸ್ಟ್ ಮುತ್ತಿನ ಹಾರ. ನನ್ನ ಆಲ್ ಟೈಮ್ ಫೇವರೇಟ್ ಗುರು ಈ ಮೂವಿ. ಇಂಡಿಯನ್ ಹಿಸ್ಟ್ರಿಯಲ್ಲಿ ಈ ತರದ್ದು ಒಂದು ಮೂವಿ ಬಂದಿರಲಿಲ್ಲ ಅಲ್ಲಿವರೆಗೂ. ಸಿನಿಮಾ ಪೂರ್ತಿ ವಾರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ವಿಷ್ಣು ಸರ್ ಈ ಸಿನಿಮಾದ ಅವರ ಪಾತ್ರಕ್ಕಾಗಿ ತಮ್ಮ ತಲೆಗೂದಲನ್ನೇ ಬೋಳಿಸ್ಕೊಂಡಿದ್ರು. ಈ ಸಿನಿಮಾ ಅವರ ಮೊದಲ ದೇಶ ಪ್ರೇಮದ ಚಿತ್ರವಾಗಿರುತ್ತೆ. ಮೂವಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ 2 ಅದ್ಭುತವಾಗಿತ್ತು. ಸಿನಿಮಾ ಆ ಟೈಮಲ್ಲಿ ಅಷ್ಟೊಂದು ಓಡ್ಲಿಲ್ಲ, ಅಂದ್ರೆ ವೇ ಅಹೀಡ್ ಮೂವೀಸ್ ಅಂತಾರಲ್ಲ ಆ ತರ ಈ ಮೂವಿ. ಲಿಸ್ಟ್ ಮಹಾಪ್ರಚಂಡರು. ಯಾವ್ದಪ್ಪ ಈ ಮೂವಿ ಅನ್ಕೊಂತಿದ್ದೀರಾ? ತುಂಬಾ ಜನಕ್ಕೆ ಈ ಮೂವಿ ಗೊತ್ತಿಲ್ಲ. ಈ ಸಿನಿಮಾದ ಪ್ಲಾಟ್ ಲೈನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದೊಂದು ಹೀಟ್ಸ್ ಥ್ರಿಲ್ಲರು. ಈ ಸಿನಿಮಾ ಥೇಟ್ ನವಗ್ರಹ ಮೂವಿ ತರಾನೇ ಇರುತ್ತೆ. ಅಂದ್ರೆ ಇಲ್ಲಿ ವಿಗ್ರಹ ಕಳ್ತನ ಮಾಡೋರ್ದು ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ವಿಷ್ಣು ಸರ್ ಕೂಡ ಇರ್ತಾರೆ. ಇದು ಒಂದು ಮಲ್ಟಿ ಸ್ಟಾರರ್ ಮೂವಿ ಆಗಿರುತ್ತೆ. ಇದರಲ್ಲಿ ವಿಷ್ಣು ಸರ್ ಜೊತೆಗೆ ಪ್ರಭಾಕರ್, ದಿನೇಶ್, ಸುಧೀರ್ ಮತ್ತೆ ಇನ್ನೊಬ್ರು ಲೇಡಿ ಕೂಡ ಇರ್ತಾರೆ. ಇವರಿಷ್ಟು ಜನ ಸೇರ್ಕೊಂಡು ವಿಗ್ರಹಗಳನ್ನ ಕದಿಯೋದೇ ಸಿನಿಮಾದ ಸ್ಟೋರಿ. ಈ ಮೂವಿ ಏನಾದ್ರೂ ಈ ಟೈಮಲ್ಲಿ ತೆಗ್ದಿದ್ರೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿರೋದು. ಸಮಯ ಮಾಡ್ಕೊಂಡು ಈ ಸಿನಿಮಾ ನೋಡಿ, ತುಂಬಾನೇ ಚೆನ್ನಾಗಿದೆ. ಈ ಸಿನಿಮಾನ ವಿಷ್ಣು ಸರ್ ಅವರ ನೆಚ್ಚಿನ ನಿರ್ದೇಶಕನಾದ ಜೋಸೈಮನ್ ಅವರು ತೆಗ್ದಿದ್ದಾರೆ. 8 ಇನ್ ದ ಲಿಸ್ಟ್ ಮೋಜುಗಾರ ಸೊಗಸುಗಾರ. ಇದು ವಿಷ್ಣುವರ್ಧನ್ ರವರ 150ನೇ ಚಿತ್ರ. ಈ ಮೂವಿನ ನೆನ್ಸ್ಕೊಂಡ್ರೆ ನನಗೆ ಮೊದಲು ನೆನಪಾಗೋದು ಕನ್ನಡವೇ ನಮ್ಮಮ್ಮ ಸಾಂಗ್. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಮಾಸ್ ಡೈರೆಕ್ಟರ್ ಅಂತ ಹೆಸರಾದ ವಿಜಯ್ ಅವರು. ಈ ಸಿನಿಮಾ ಒಳ್ಳೆ ಎಂಟರ್ಟೈನರ್. 150ನೇ ಸಿನಿಮಾಗೆ ಹೇಳಿ ಮಾಡಿಸಿದಂಗಿತ್ತು ಈ ಸಿನಿಮಾ. 9 ಇನ್ ದ ಲಿಸ್ಟ್ ಹಾಲುಂಡತ್ ಅವರು. ಈ ಸಿನಿಮಾ ನೋಡಿದ್ಮೇಲೆ ಅಳದೇ ಇರುವಂತ ವಿಷ್ಣು ಸರ್ ಫ್ಯಾನೇ ಇಲ್ಲ ಅನ್ಕೊಂತೀನಿ. ಈ ಸಿನಿಮಾಗೂ ಕೂಡ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು. ಈ ಸಿನಿಮಾದಲ್ಲಿ ನಮಗೆ ಸಿಗೋ ಸಂದೇಶ ಏನಂದ್ರೆ ಅತಿಯಾಗಿ ದಾನ ಮಾಡಿದ್ರೆ ಒಬ್ಬ ವ್ಯಕ್ತಿ ಯಾವ ಸ್ಟೇಜ್ಗೆ ಹೋಗ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಂಬರ್ 10 ಇನ್ ದ ಲಿಸ್ಟ್ ಕುಂತಿ ಪುತ್ರ. ಈ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಇದೆ ಗುರು, ಸೂಪರ್. ವಿಷ್ಣು ಸರ್ ಅವರು ತುಂಬಾ ಮಾಸಿಯಾಗಿದ್ದಾರೆ ಈ ಮೂವಿಯಲ್ಲಿ. ಈ ಸಿನಿಮಾ ಅಂದ್ರೆ ನಮಗೆ ನೆನಪಾಗೋದು ಈ ಪ್ರೇಮ ಸಾಂಗ್. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ವಿಷ್ಣು ಸರ್ ನಮ್ಮನ್ನ ಅಳಿಸ್ತಾರೆ ಗುರು.
ನಂಬರ್ 11 ಇಂದ ಲಿಸ್ಟ್ ಸೂರ್ಯವಂಶ. ಇಲ್ಲಿಂದ ವಿಷ್ಣು ಸರ್ ಅವರ ರೀಮೇಕ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ ಮೂವಿ ಒರಿಜಿನಲ್ ಗಿಂತ ಚೆನ್ನಾಗೋಯ್ತು. ಸ್ಪೆಷಲಿ ಆ ಟೈಮ್ ಅಲ್ಲಿ ಇದ್ದಂತ ಯೂತ್ ಗೆ ಈ ಮೂವಿ ಒಂದು ಇನ್ಸ್ಪಿರೇಷನಲ್ ಆಗಿತ್ತು. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ವಿಷ್ಣು ಸರ್ ಅವರ ನೆಚ್ಚಿನ ನಿರ್ದೇಶಕನಾದ ಎಸ್ ನಾರಾಯಣ್ ಅವರು. ನಂಬರ್ 12 ಇಂದ ಲಿಸ್ಟ್ ಸಿಂಹಾದ್ರಿಯ ಸಿಂಹ. ಈ ಸಿನಿಮಾ ರೀಮೇಕ್ ಆದ್ರೂ ಕೂಡ ಒರಿಜಿನಲ್ ಗಿಂತ ಚೆನ್ನಾಗೇ ಹೋಯ್ತು. ಸ್ಪೆಷಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತ ವಿಷ್ಣು ಸರ್ ಕ್ಯಾರೆಕ್ಟರ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಈ ಸಿನಿಮಾನ ಕೂಡ ಎಸ್ ನಾರಾಯಣ್ ಅವರೇ ಡೈರೆಕ್ಟ್ ಮಾಡಿದ್ರು. ನಂಬರ್ 13 ಇಂದ ಲಿಸ್ಟ್ ಜಮೀನ್ದಾರರು. ಇದು ಕೂಡ ಹಳ್ಳಿ ಸೊಗಡಿನ ಚಿತ್ರ ವಿತ್ ಮಾಸ್ ಎಲಿಮೆಂಟ್ಸ್. ಸಿನಿಮಾನ ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡಿದ್ರು. ಸಿನಿಮಾ ತುಂಬಾ ಚೆನ್ನಾಗೋಯ್ತು. ನಂಬರ್ 14 ಇಂದ ಲಿಸ್ಟ್ ಕೋಟಿಗೊಬ್ಬ. ಈ ಸಿನಿಮಾ ಎಷ್ಟು ಹಿಟ್ ಆಯ್ತಂದ್ರೆ ಸುದೀಪ್ ಅವರು ಇವತ್ತಿಗೂ ಆ ಸಿನಿಮಾದ ಟೈಟಲ್ ನ ಕಂಟಿನ್ಯೂ ಮಾಡ್ತಾ ಇದಾರೆ. ಸಿನಿಮಾದಲ್ಲಿ ನಂಜುಂಡ ಕ್ಯಾರೆಕ್ಟರ್ ನ ಜನ ತುಂಬಾ ಇಷ್ಟಪಟ್ರು. ನಂಬರ್ 15 ಇಂದ ಲಿಸ್ಟ್ ಕಿಟ್ಟು ಪುಟ್ಟು. ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಕಾಂಬಿನೇಷನ್ ನಲ್ಲಿ ಬಂದಂತ ಚಿತ್ರ. ಈ ಸಿನಿಮಾ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಸಿನಿಮಾದಲ್ಲಿ ಕಾಮಿಡಿ, ಆಕ್ಷನ್ ಎಲ್ಲವೂ ಇರುತ್ತೆ. ನನಗೆ ಪರ್ಸನಲಿ ಈ ಮೂವಿ ತುಂಬಾ ಇಷ್ಟ. ನಂಬರ್ 16 ಇಂದ ಲಿಸ್ಟ್ ಕಳ್ಳ ಕುಳ್ಳ. ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಕಾಂಬಿನೇಷನ್ ನ ಇನ್ನೊಂದು ಚಿತ್ರ. ಈ ಮೂವಿ ಕೂಡ ಕಾಮಿಡಿ ಮತ್ತು ಆಕ್ಷನ್ ಅನ್ನು ಒಳಗೊಂಡಿರುತ್ತದೆ. ನಂಬರ್ 17 ಇಂದ ಲಿಸ್ಟ್ ಸಿಂಗಾಪುರದಲ್ಲಿ ರಾಜ ಕುಳ್ಳ. ಇದು ಒಂದು ಆಕ್ಷನ್ ಮೂವಿ ಆಗಿರುತ್ತೆ. ಈ ಮೂವಿನ ಡೈರೆಕ್ಟ್ ಮಾಡಿರೋದು ಫೇಮಸ್ ಡೈರೆಕ್ಟರ್ ಆದಂತ ಸಿ ವಿ ರಾಜೇಂದ್ರನ್ ಅವರು. ಇವರು ತುಂಬಾ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಕನ್ನಡದಲ್ಲಿ. ಕಿಟ್ಟು ಪುಟ್ಟು ಮೂವಿನ ಕೂಡ ಇವರೇ ನಿರ್ದೇಶನ ಮಾಡಿರ್ತಾರೆ. ನಂಬರ್ 18 ಇಂದ ಲಿಸ್ಟ್ ನಿಷ್ಕರ್ಷ. ಈ ಸಿನಿಮಾ ಯಾರಿಗೂ ಗೊತ್ತಿರಲ್ಲ ಹೇಳಿ. ಒಂದೇ ಬಿಲ್ಡಿಂಗ್ ಅಲ್ಲಿ ನಡೆಯುತ್ತೆ ಗುರು ಸ್ಟೋರಿ ಫುಲ್. ಸುನಿಲ್ ಕುಮಾರ್ ದೇಸಾಯಿ ಅವರು ಅದ್ ಯಾವ ತರ ಯೋಚನೆ ಮಾಡಿ ತೆಗೆದ್ರು ಈ ಮೂವಿನ. ರೀಸೆಂಟ್ ಆಗಿ ರಿಲೀಸ್ ಕೂಡ ಆಗಿತ್ತು ಈ ಮೂವಿ. ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಕಮಾಂಡೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ವಿಷ್ಣು ಸರ್ ಕೆರಿಯರ್ ನಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಆಗಿರುತ್ತೆ. ಇದೊಂದು ಹೀಶ್ ಥ್ರಿಲ್ಲರ್. ನಂಬರ್ 19 ಇಂದ ಲಿಸ್ಟ್ ನಿಶ್ಶಬ್ದ. ಒಬ್ಬ ಹೀರೋ ಆದ್ಮೇಲೆ ಈ ತರ ಸಿನಿಮಾಗಳನ್ನು ಟ್ರೈ ಮಾಡಬೇಕು ಅಂತ ವಿಷ್ಣು ಸರ್ ತೋರಿಸ್ಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಥ್ರಿಲ್ಲರ್. ಸಿನಿಮಾದಲ್ಲಿ ನಾಯಿಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ಕನ್ನಡ ಸಿನಿಮಾದಲ್ಲಿ ಅಲ್ಲಿವರೆಗೂ ಯಾರೂ ನಾಯಿಗಳನ್ನ ಇಟ್ಕೊಂಡು ಸಿನಿಮಾ ತೆಗ್ದಿದ್ದೇ ಇಲ್ಲ. ಸಿನಿಮಾದಲ್ಲಿ ಒಂದು ಸೈಲೆನ್ಸ್ ಇರುತ್ತೆ, ಅದು ತುಂಬಾ ಭಯ ಹುಟ್ಟಿಸುತ್ತೆ. ನಂಬರ್ 20 ಇಂದ ಲಿಸ್ಟ್ ವೀರಪ್ಪ ನಾಯಕ. ವಿಷ್ಣು ಸರ್ ಮತ್ತು ಎಸ್ ನಾರಾಯಣ್ ಅವರ ಕಾಂಬಿನೇಷನ್ ನ ಮೊದಲ ಚಿತ್ರ. ಇದು ವಿಷ್ಣು ಸರ್ ಅಭಿನಯದ ಮತ್ತೊಂದು ದೇಶ ಪ್ರೇಮದ ಚಿತ್ರ. ಒಬ್ಬ ದೇಶ ಪ್ರೇಮಿಯ ಮಗ ಟೆರರಿಸ್ಟ್ ಆದ್ರೆ ಹೆಂಗಿರುತ್ತೆ ನೋಡಿ. ಎಸ್ ನಾರಾಯಣ್ ಅವರು ಈ ತರ ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಇಟ್ಟಾಯ್ತು. 21 ಇಂದ ಲಿಸ್ಟ್ ರಾಯರು ಬಂದರು ಮಾವನ ಮನೆಗೆ. ಈ ಸಿನಿಮಾ ತುಂಬಾ ಕಾಡುತ್ತೆ ಗುರು. ಈ ಸಿನಿಮಾದ ಅಟ್ಮಾಸ್ಫಿಯರ್ ಹೆಂಗಿದೆ, ಆ ಸಿನಿಮಾದ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆ ಕ್ಲೈಮ್ಯಾಕ್ಸ್, ಫ್ಲಾಶ್ ಬ್ಯಾಕು, ಸಿನಿಮಾ ನೋಡೋರು ಬೇರೆ ಟ್ರಾನ್ಸ್ಗೆ ಹೋಗ್ಬಿಡ್ತಾರೆ. ನಂಬರ್ 22 ಇಂದ ಲಿಸ್ಟ್ ಕರ್ಣ. ಈ ಸಿನಿಮಾದಲ್ಲಿರೋ ಆ ಕರ್ಣನಂತೆ ಸಾಂಗ್ ಇವತ್ತಿಗೂ ಫೇಮಸ್. ಈ ಸಿನಿಮಾದಲ್ಲೂ ಕೂಡ ವಿಷ್ಣು ಸರ್ ನಮ್ಮನ್ನ ಅಳಿಸ್ತಾರೆ. ತಂಗಿ ಮದುವೆಗೋಸ್ಕರ ಕಿಡ್ನಿ ಕೊಡುವಂತ ಅಣ್ಣ. ಆ ಪ್ಲಾಟ್ ಲೈನ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಸಿನಿಮಾ ಇನ್ನೂ ಚೆನ್ನಾಗಿದೆ. ನಂಬರ್ 23 ಇಂದ ಲಿಸ್ಟ್ ನೀ ಬರೆದ ಕಾದಂಬರಿ. ನಾವೆಲ್ಲ ಈ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಂದ್ರೆ ಟಿವಿಯಲ್ಲಿ ನೋಡಿರ್ತೀವಿ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಇರುವಂತ ಸಾಂಗ್ಸ್ ಕೂಡ ತುಂಬಾ ಫೇಮಸ್. ವಿಷ್ಣು ಸರ್ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ನಂಬರ್ 24 ಇಂದ ಲಿಸ್ಟ್ ನೀನಕರೆ ಹಾಲು ಸಕ್ಕರೆ. ಈ ಸಿನಿಮಾನ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾ ಪ್ಯೂರ್ ಕಾಮಿಡಿ ಎಂಟರ್ಟೈನರ್. ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂಬರ್ 25 ಇಂದ ಲಿಸ್ಟ್ ಅಪ್ಪಾಜಿ. ಈ ಸಿನಿಮಾ ನೋಡಿದ್ಮೇಲೆ ಒಳ್ಳೆ ಮಾಸ್ ಮೂವಿ ನೋಡಿದ ಅನುಭವ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾದ ಸ್ಟೋರಿ ಬರೆದಿರೋದು ವಿಜಯೇಂದ್ರ ಪ್ರಸಾದ್ ಅವರು. ಇವರು ಈ ಹಿಂದೆ ಬಾಹುಬಲಿ, RRR, ಮಗಧೀರದಂತ ಕಥೆಗಳನ್ನ ಬರೆದಿರ್ತಾರೆ. ಇವರು SS ರಾಜಮೌಳಿ ಅವರ ತಂದೆ ಆಗಿರ್ತಾರೆ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಡಿ ರಾಜೇಂದ್ರ ಬಾಬು ಅವರು. ಸ್ಪೆಷಲ್ ಮೆನ್ಷನ್ಸ್ ಅಂತ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ, ಅವಳ ಹೆಜ್ಜೆ, ರಾಮ ಪರಶುರಾಮ, ಕಾಳಿಂಗ, ಕರುಣಾಮಯಿ, ಜಯಸಿಂಹ, ಜನನಾಯಕ, ಸುಪ್ರಭಾತ, ದಾದಾ, ಹೃದಯ ಗೀತೆ, ಶಿವಶಂಕರ್, ಮತ್ತೆ ಹಾಡಿತು ಕೋಗಿಲೆ, ಮಹಾಕ್ಷತ್ರಿಯ, ಸೂರಪ್ಪ, ಗಲಾಟೆ ಸಂಸಾರ, ದಿಗ್ಗಜರು, ಕದಂಬ, ಆಪ್ತ ರಕ್ಷಕ, ಬಂಗಾರದ ಜಿಂಕೆ, ಸಹೋದರರ ಸವಾಲ್, ಸಾಹಸ ಸಿಂಹ, ಜಿಮ್ಮಿಗಲ್ಲು, ಕಾರ್ಮಿಕ ಕಳ್ಳನಲ್ಲ, ಗುರು ಶಿಷ್ಯರು, ಇನ್ನು ಹಲವಾರು ಚಿತ್ರಗಳಿವೆ. ಈ ವಿಡಿಯೋ ವಿಷ್ಣು ಸರ್ಗೆ ನನ್ನೊಂದು ಟ್ರಿಬ್ಯೂಟ್ ಆಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.